ಜ್ಯೋತಿಯ ಬಲದಿಂದ ತಮಂಧದ ಕೇಡನೊಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡನೊಡೆಯ, ಪರುಷದ ಬಲದಿಂದ ಅವಲೋಹದ ಕೇಡನೊಡೆಯ, ನಮ್ಮ ಕೂಡಲ ಸಂಗನ ಶರಣರ ಅನುಭವದಿಂದ ಎಲ್ಲ ಭವದ ಕೇಡನೊಡೆಯ. ಆದರ್ಶ ಸ್ಕೂಲ್ ಆಫ್ ಮ್ಯೂಸಿಕ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಲೈಫ್ ಈಸ್ ನಾಟ್ ಫಾರ್ ವೆರಿ ಮೇಕಿಂಗ್, ರಾದರ್ ಇಟ್ ಈಸ್ ಫಾರ್ ದ ರಿಯಲೈಸೇಷನ್ ಆಫ್ ಗಾಡ್ ಅಂಡ್ ಫಾರ್ ದ ಸರ್ವಿಸ್ ಆಫ್ ಹ್ಯುಮ್ಯಾನಿಟಿ ಅಂತ. ಬಹುಶಃ ಇದೊಂದು ಮಾತನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜೀವನ ಅಂದ್ರೆ ಏನು, ತಂದೆ ತಾಯಿ, ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಅರ್ಥ ಆಗುತ್ತೆ. ಲೈಫ್ ಈಸ್ ನಾಟ್ ಫಾರ್ ವೆರಿ ಮೇಕಿಂಗ್, ರಾದರ್ ಇಟ್ ಈಸ್ ಫಾರ್ ದ ರಿಯಲೈಸೇಷನ್ ಆಫ್ ಗಾಡ್ ಅಂಡ್ ಸರ್ವಿಸ್ ಆಫ್ ಹ್ಯುಮ್ಯಾನಿಟಿ. ಮನುಷ್ಯನ ಜೀವನ ಇರ್ತಕ್ಕಂಥದ್ದು ಎರಡು ಮಹತ್ತರವಾದಂಥ ಘನ ಉದ್ದೇಶಗಳಿವೆ. ಒಂದು ದೇವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ದೇವರಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಸಮಾಜವನ್ನು ಸೇವೆ ಮಾಡಲಿಕ್ಕೆ. ಯಾವ ವ್ಯಕ್ತಿ ಈ ಎರಡನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ ಅವನು ಜೀವನದಲ್ಲಿ ಸುಖ ಸಂತೋಷ ಅಷ್ಟೇ ಅಲ್ಲ, ಆನಂದವನ್ನು ಹೊಂದ್ತಾರೆ. ಸಂಗೀತದ ಮಹಾನ್ ದಿಗ್ಗಜರು ತ್ಯಾಗರಾಜರು, ಶ್ಯಾಮಾಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು, ಪುರಂದರದಾಸರು, ಕನಕದಾಸರು ಇವರೆಲ್ಲರೂ ಸಹ ಸಂಗೀತವನ್ನು ನಾದೋಪಾಸನೆಯಿಂದ ಬಳಸ್ಕೊಂಡ್ರು. ಜನಗಳನ್ನು ಮೆಚ್ಚಿಸಲಿಕ್ಕೆ ಅವರು ಸಂಗೀತ ಹಾಡಲಿಲ್ಲ, ದೇವರನ್ನು ಮೆಚ್ಚಿಸಲಿಕ್ಕೆ, ಆತ್ಮಸಂತೋಷಕ್ಕೆ. ಹಾಗಾಗಿ ನಾದಾನುಸಂಧಾನ ನಾದೋಪಾಸನೆ ಮಾಡ್ತಾ 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 ಅವರು ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರನ್ನು ಅವ್ರು ಕಂಡು. ಅಂದರೆ ಆ ನಾದಕ್ಕೆ, ಆ ಸಂಗೀತಕ್ಕೆ ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಇದೆ. ಆ ಸಂಗೀತದ ಒಂದು ಸಿಂಚನವನ್ನು, ಸಂಗೀತದ ಸಂಸ್ಕಾರವನ್ನು ಈ ಪುಟಾಣಿ ಮಕ್ಕಳಿಗೆ ಕೊಡಲಿಕ್ಕೆ ಅತ್ಯಂತ ಆಸಕ್ತಿ ವಹಿಸಿರ್ತಕ್ಕಂಥ ಎಲ್ಲ ಪೋಷಕರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಕಾರಣ ಇಷ್ಟೇ, ಬೆಳೀತಾ 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 ಮಕ್ಕಳು ಬಾಲ್ಯದಿಂದ ಯೌವನಕ್ಕೆ ಬರ್ತಾರೆ, ಯೌವನದಿಂದ ಪ್ರೌಢಾವಸ್ಥೆಗೆ ಬರ್ತಾರೆ. ಆ ಯೌವನ ಪ್ರೌಢಾವಸ್ಥೆಯ ಹಂತದಲ್ಲಿ ಸಂಗೀತದ ಸಂಸ್ಕಾರ ಪಡ್ಕೊಂಡಂಥ ಮಕ್ಕಳು ಸತ್ಪ್ರಜೆಗಳಾಗಿ ಜೀವನಕ್ಕೆ ಅಥವಾ ರಾಷ್ಟ್ರಕ್ಕೆ ಆಸ್ತಿಗಳಾಗ್ತಾರೆ. APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ದಿದ್ದು ಅಷ್ಟೇ, ಇಡೀ ರಾಷ್ಟ್ರದ ಭವಿಷ್ಯ 4 ಗೋಡೆಗಳ ನಡುವೆ ನಿರ್ಮಾಣವಾಗುತ್ತೆ ಅಂತ ಹೇಳ್ತಾರೆ. ಅದು ಶಿಕ್ಷಣ, ಸಂಸ್ಕೃತಿ, ಧರ್ಮ, ಆಧ್ಯಾತ್ಮಗಳು. ಹಾಗಾಗಿ ಆ ಸಂಸ್ಕೃತಿಯಲ್ಲಿ ಒಂದು ಅಂಗ ಸಂಗೀತ. ಕಲೆ, ಸಂಗೀತ, ಸಾಹಿತ್ಯ ಯಾವ ಮಕ್ಕಳಿಗೆ ನಾವು ಧಾರೆ ಎರಿತೀವೋ ಅಥವಾ ಅವರಿಗೆ ಕಲಿಸ್ತೇವೋ ಆ ಮಕ್ಕಳು ನಮಗೆ ಆಸ್ತಿಗಳಾಗ್ತವೆ. ದುಡ್ಡು ನಮಗೆ ಆಸ್ತಿ ಅಲ್ಲ. ತಂದೆ ಬಾಲ್ಯದೋಳು ಅಕ್ಕರ ವಿದ್ಯೆ ನರುಪದಿರ್ದಳೆ ಕೊಂದಂ ಲಕ್ಕ ದರವಿರಲು ಕೆಡುಗು ಚಿಕ್ಕಂದಿನ ವಿದ್ಯೆ ಹೊರಗು ಚೂಡಾರತ್ನ ಅಂತೇಳಿ ಸೋಮೇಶ್ವರ ಶತಕದಲ್ಲಿ ಹೇಳ್ತಾರೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವ ಒಂದು ಸದ್ಗುರುವ, ಗುರುರಾಯ ಭವ ಬಂಧನವ ಕಳೆವ ಸರ್ವಜ್ಞ ಅಂತ ಹೇಳ್ತಾರೆ. ತಂದೆ ತಾಯಿಗಳ ಕರ್ತವ್ಯ ಮಕ್ಕಳಿಗೆ ಒಳ್ಳೆಯ ಗುರುಗಳನ್ನು ತೋರಿಸ್ತಕ್ಕಂಥದ್ದು. ಆ ಗುರು ಬೌದ್ಧಿಕವಾದಂಥ ವಿದ್ಯೆಯನ್ನು ಕೊಡ್ತಕ್ಕಂಥ ಗುರು ಆಗ್ಬೋದು, ಸಂಸ್ಕೃತಿಯನ್ನು ಕೊಡ್ತಕ್ಕಂಥ ವಿದ್ಯೆಯನ್ನು ಗುರು ಆಗ್ಬೋದು, ಸಂಗೀತವನ್ನು ಕೊಡ್ತಕ್ಕಂಥ ವಿದ್ಯೆಯನ್ನು ಕೊಡ್ತಕ್ಕಂಥ ಗುರು ಆಗಿರ್ಬೋದು, ಸಂಸ್ಕಾರವನ್ನು ಕೊಡ್ತಕ್ಕಂಥ ಗುರು ಆಗಿರ್ಬೋದು. ಒಟ್ಟಾರೆ ಗುರು ಹಿಂದೆ ಇರಬೇಕು, ಗುರಿ ಮುಂದೆ ಇರಬೇಕು. ಮಕ್ಕಳು ಗುರಿ ಸಾಧನೆಗೆ ರಣಧೀರರಾಗಿ ಮುನ್ನುಗ್ಗಬೇಕು ಅಂದರೆ ಪ್ರಪ್ರಥಮವಾದಂಥ ಸಂಸ್ಕಾರ ಅವರಿಗೆ ಕೊಡ್ತಕ್ಕಂಥ ಸಂಗೀತ ಸಂಸ್ಕಾರ. ಆ ಸಂಗೀತ ಮನಸ್ಸನ್ನು ವಿಕಾಸ ಮಾಡುತ್ತೆ ಹೊರತು ವಿಕಾರ ಮಾಡೋದಿಲ್ಲ. ಆ ವಿಕಾಸವಾದಂಥ ಮನಸ್ಸನ್ನು ಹೊಂದಿ ಭವಿಷ್ಯಕ್ಕೆ ನಮಗೆ ಉಜ್ವಲವಾದತೆಯನ್ನು ಕಂಡುಕೊಡ್ತಕ್ಕಂಥ ಶಕ್ತಿ ಸಂಗೀತಕ್ಕಿದೆ. ಆ ಸಂಗೀತವನ್ನು ತ್ಯಾಗರಾಜರ ಜಯಂತಿ, ಮುತ್ತುಸ್ವಾಮಿ ದೀಕ್ಷಿತರ ಸ್ಮರಣೆ ಮತ್ತು ಶ್ಯಾಮಾಶಾಸ್ತ್ರಿಗಳ ಸ್ಮರಣೆ, ಒಟ್ಟಾರೆ ಸಂಗೀತ ದಿಗ್ಗಜರ ಸ್ಮರಣೆಯನ್ನು ನಾವಿವತ್ತು ಮಾಡಲಿಕ್ಕೆ ಎಲ್ಲ ಸೇರಿದ್ದೇವೆ. ಆ ಸ್ಮರಣೆಯ ಕಾರ್ಯಕ್ರಮವನ್ನು ಶ್ಲೋಕ ಮತ್ತು ಭಕ್ತಿಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಭಾಗವಹಿಸ್ತಕ್ಕಂಥ ಮಕ್ಕಳು ಪ್ರತೀಕ್, ತನುಶ್ರೀ, ಧನುಷ್, ಮಲ್ಲಮ್ಮ, ಶಿವು, ಋತುಪರ್ಣ, ರತ್ವಿಕಾ, ಜನನಿ, ಶಶಾಂಕ್, ತನೀಶ್, ಅನುಷಾ ಮತ್ತು ರೀತಿ. ಮುಂದಿನ ನಿರೂಪಣೆಯನ್ನು ನಮ್ಮ ಸ್ಫೂರ್ತಿ ನಡೆಸ್ಕೊಡ್ತಾರೆ. ಇದಾದ್ಮೇಲೆ Uma
ಗೀತೆನಾ? ಈಗ ಇದೇ ವಿದ್ಯಾರ್ಥಿಗಳಿಂದ ಭಕ್ತಿ ಗೀತೆ. Anushya, second batch. For Shashank, second batch. Anisha, Nidoni,